ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸನ್ಮಾನ್ಯ ನಮ್ಮ ಮುಖಂಡರಾದಂಥ ನರೇಂದ್ರ ಮೋದಿಯವರ ಮತ್ತೆ ಪ್ರಧಾನಿ ಆಗಬೇಕು ಅನ್ನುವಂಥ ಮತದಾರರ ಹಂಬಲ ಬಹುದೊಡ್ಡ ಅಂತರದಲ್ಲಿ ನನ್ನ ಗೆಲುವಿಗೆ ಕಾರಣ ಆಗಿತ್ತು. ನಮ್ಮ ಪಾರ್ಟಿಯ ಹಿರಿಯರಾಗಿರುವಂಥ ಯಡಿಯೂರಪ್ಪರನ್ನು, JDS ನಮ್ಮ ಅತ್ಯಂತ ಸರ್ವೋಚ್ಚ ಮುಖಂಡರಾದ ದೇವೇಗೌಡರನ್ನು, ಕುಮಾರಸ್ವಾಮಿ ಅವರನ್ನು ಮತ್ತು ವಿಜಯೇಂದ್ರವರನ್ನು, ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನು ಅವರ ಜೊತೆಯಲ್ಲಿ ಮಾತಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಇವತ್ತು ದಿಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಮನೆಗೆ ಕೂಡ ಭೇಟಿ ಕೊಟ್ಟಿದ್ದೆ. ಪ್ರೀತಿಯಿಂದ ಕರೆದು ಮಾತಾಡಿದ್ದಾರೆ. ನಮಗೆ ಶುಭಾರೈಸಿ. ಒಂದಷ್ಟು ಬೆಳವಣಿಗೆಗಳಾಗಿದೆ ಇಂಡಿಯಾ ಒಕ್ಕೂಟದಲ್ಲಿ, ಏನಾದರೂ ಆ ಬಗ್ಗೆ ಏನಾದರೂ ಚರ್ಚೆ ಆಯಿತು ಹೇಗೆ? ಸಹಜವಾಗಿ ಭಾರತೀಯ ಜನತಾ ಪಕ್ಷ ಒಟ್ಟು NDA ಒಕ್ಕೂಟ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗುವುದು ಖಚಿತ ಆಗಿರುವ ಹಿನ್ನೆಲೆಯಲ್ಲಿ ಹೊಸ ಚರ್ಚೆಗಳೇನಿಲ್ಲ, ಹಳೆ ಚರ್ಚೆಗಳೆಲ್ಲ ಮುಂದುವರೆದಿದೆ. ಈಗ ತಾವು ದೆಹಲಿಗೆ ಹೋಗ್ತಾ ಇದ್ರೆ ಹೇಗೆ ಸರ್? ಹೌದು, ಇವತ್ತು ಸಂಜೆ ಹೋಗ್ತೇನೆ. ನಾಳೆ ಸಭೆ ಇದೆ ಸಂಸತ್. ನಾಳೆಯಲ್ಲಿ ಸಂಸತ್ ಸದಸ್ಯರ ಸಭೆಯನ್ನು ಪಾರ್ಟಿಯಿಂದ ಕರೆದಿದ್ದಾರೆ, ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಬರ್ತಾರೆ. ಬಹುತೇಕ ಎಲ್ಲ MP ಗಳು ಈಗಾಗಲೇ ಹೋಗಿದ್ದಾರೆ, ಕೆಲವರು ಹೋಗ್ತಾ ಇದ್ದಾರೆ. ನಾನು ಇವತ್ತು ಸಂಜೆ ಹೋಗ್ತೇನೆ, ನಾಳೆ ಸಭೆಯಲ್ಲಿ ಭಾಗವಹಿಸ್ತೇನೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.